ಯಾಕಂದ್ರೆ ಇವಾಗ ನೋಡಿ ವಿಜಯ್ ಅವರು ಕೂಡ ಸಿಎಂ ಸಿಎಂ ಆದ್ರು ತಮಿಳ್ನಾಡು. ತಮಿಳ್ನಾಡು ವಿಜಯಲ್ಲಿ ಸಿಎಂ ಆದ್ರು. ಅವ್ರಿಗೆ ಅವ್ರದ್ದು ಕಟಕ ಲಗ್ನ, ಅವ್ರಿಗೆ ಸೂರ್ಯ ಮತ್ತೆ ಇದೇ ಶನಿ ಶುಕ್ರ ಎಲ್ಲ ಅವ್ರಿಗೆ ತುಂಬಾ ಚೆನ್ನಾಗಿದ್ರು ಅವ್ರ ಜಾತಕದಲ್ಲಿ. ಆದ್ರೆ ಅವ್ರಿಗೆ ಟೈಮ್ ಬರ್ಬೇಕು. ಶುಕ್ರ ಯೋಗಕಾರಕ. ಶುಕ್ರ ದಶ ನಡೆದು 10 ವರ್ಷ ಆದ್ಮೇಲೆ ಅವರು ಸಿಎಂ ಆದ್ರು. ಇನ್ನೊಂದು 10 ವರ್ಷ ಇದೆ. ಈ 10 ವರ್ಷನಾದ್ರೂ ಸತತ 2 ಸತಿ ಅವರು ಆಗ್ಬೋದು. ಅದರಲ್ಲಿ PM ಕೂಡ ಆಗ್ಬೋದು. ಯಾಕಂದ್ರೆ ಈ ಗ್ರಹಗಳು ಯಾವ್ದು ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ DK ಶಿವಕುಮಾರ್ ಅವ್ರಿಗೂ ಕೂಡ ಶನಿ ದಶೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಶನಿ ದಶೆ ಸ್ಟಾರ್ಟ್ ಆಗಿ 2015 ಇಂದಾನೆ ಸ್ಟಾರ್ಟ್ ಆಯ್ತು. ಶನಿ ದಶ ಸ್ಟಾರ್ಟ್ ಆದಾಗ ಕೆಲವೊಂದು ಸತಿ ಕೆಟ್ಟದಾಗತ್ತೆ ಫಸ್ಟ್ ಸ್ಟಾರ್ಟಿಂಗು, ಆಮೇಲೆ ಒಳ್ಳೇದಾಗತ್ತೆ. ಯಾಕಂದ್ರೆ ಭುಕ್ತಿಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಅವರ ಒಂದು ಜಾತಕದಲ್ಲಿ ಎಲ್ಲ ಗ್ರಹಗಳು ತುಂಬಾ ಚೆನ್ನಾಗಿ ತುಂಬಾ ಬಲವಾಗಿದ್ದಾವೆ. ಆಯ್ತಾ. ಶುಕ್ರ ಕೂಡ ಅವರ ರಾಶಿಗೆ 11ನೇ ಮನೆಯಲ್ಲಿ ಲಾಭಸ್ಥಾನದಲ್ಲಿದ್ದಾನೆ. ಅದೇ ರೀತಿ ರಾಶಿಯಾಧಿಪತಿ ಅವನಾಗಿರ್ತಾನೆ. ಜೊತೆಗೆ ಕುಜ ಲಗ್ನಾಧಿಪತಿ ಕುಜ ಅವ್ರಿಗೆ ತುಂಬಾ ಫೇವರ್ ಆಗಿ ಸುಖ ಸ್ಥಾನದಲ್ಲಿದ್ದಾನೆ. ಅದಕ್ಕೆ ಪ್ರಾಪರ್ಟೀಸ್ ಎಲ್ಲ ಜಾಸ್ತಿ. ಇವಾಗ ಅವರು ರಾಜಕೀಯದ್ದು ಒಂದು ಕಡೆ ಲೆಕ್ಕ ಹಾಕೊಂಡ್ರೆ ಡೆವಲಪಿಂಗ್ ಇರ್ಬೋದು, ಅವರ ಒಂದು ಬೇರೆ ಬೇರೆ ಬಿಸ್ನೆಸ್ ಇರ್ಬೋದು, ಅದೆಲ್ಲ ಹೆವಿ ಇಂಪ್ರೂವ್ಮೆಂಟ್ ಇದೆ. ರಾಜಕೀಯ ಹೋಲಿಸ್ಕೊಂಡಾಗ ಒಬ್ರು ಬಿಸ್ನೆಸ್ ಮ್ಯಾನ್ ಅಂತ ಕೂಡ ಹೇಳ್ಬೋದು ಅವ್ರನ್ನ. ಹೀಗಾಗಿ ಈ ಕುಜ ಸ್ಟ್ರಾಂಗ್ ಇರ್ಬೇಕು. ಕುಜ ಸ್ಟ್ರಾಂಗ್ ಇದ್ದಾಗ ಇದೆಲ್ಲವೂ ಆಗ್ತಾ ಹೋಗುತ್ತೆ. ಅಂದ್ರೆ ಪ್ರಾಪರ್ಟಿ, ಜಾಗ, ಮನೆ, ಅಪಾರ್ಟ್ಮೆಂಟ್ಸ್ ಎಲ್ಲಿಲ್ಲ ಅವ್ರದ್ದು. ಆ ಒಂದು ಇದಕ್ಕೆ ಕುಜ ಸ್ಟ್ರಾಂಗ್ ಇದ್ದಾನೆ. ನೋಡಿ, ರಾಜಕೀಯಕ್ಕೆ ಬರ್ಬೇಕು, ಇವ್ರ CM ಆಗ್ಬೇಕು ಅಂತಂದ್ರೆ ಇವನ್ ಟೈಮ್ ಸುಮ್ನೆ ನಮ್ಗೆ ಯೋಗ ಬಂದಿದ ತಕ್ಷಣ ಹೋಗಕ್ಕಾಗದಿಲ್ಲ. ಶನಿ ದಶೆ ಸ್ಟಾರ್ಟ್ ಆದ್ಮೇಲೂ ತಕ್ಷಣ ಆಗ್ಬಿಡ್ತಾರೆ ಅಂತ ಇಲ್ಲ. ಟೈಮ್ ತಗೊಂಡಿದೆ, ಟೈಮ್ ತಗೊಳುತ್ತೆ. ಶನಿ ದಶ ನಡಿಬೇಕಾದ್ರೆ ಟೈಮ್ ತಗೊಂಡಿದೆ. ಸೊ ಅವರ ಜಾತಕ ನನಗೆ ಗೊತ್ತಿತ್ತು. ಅವ್ರ ಜಾತಕವನ್ನ ನೋಡಿ ಬಲವಾಗಿ ನಾನು ಹೇಳ್ತಿದ್ದೆ CM ಆಗ್ತಾರೆ ಅಂತ. ಎಲ್ರು ಹೇಳ್ತಿದ್ರು. ಬಟ್ ಕೆಲವೊಂದು ಸತಿ 50-50 ಕೊಡ್ತಾ ಇದ್ರು. ಆಯ್ತಾ. ನಾನು ಕಡಾ ಕಂಡೀಷನ್ ಆಗಿ ಹೇಳ್ತಿದ್ದೆ. ನಿಮ್ಗೆ ಹೇಳಿದ್ದು ನೆನ್ಪಿದೆ ಅನ್ಸುತ್ತೆ. 1000% CM ಆಗ್ತಾರೆ ಅಂದೆ. 100% 1000% CM ಆಗ್ತಾರೆ. ಈಗ ನೋಡಿ, ಮೊನ್ನೆ 18ನೇ ತಾರೀಕು CM ಚೇಂಜ್ ಆಗ್ತಾರೆ. ಇವ್ರು CM ಆಗ್ತಾರೆ ಅಂತಾನು ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಮುಂಚಿತವಾಗಿ ಹೇಳ್ತಾನೆ ಇದ್ದೆ CM ಆಗ್ತಾರೆ ಅಂತ. ಸೊ ಈ ಟೈಮ್ ಬರ್ಬೇಕು 18ನೇ ತಾರೀಕು. ನೋಡಿ, ಅವತ್ತು ಕೂಡ ಅವರು ತಿರುಪತಿಗೆ ಹೋಗಿದ್ರು. ಇದು ಯಾರಿಗೂ ಗೊತ್ತಿರ್ಲಿಲ್ಲ, ಬಟ್ ನನಗೆ ಗೊತ್ತಿತ್ತು. ತಿರುಪತಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿ ಬಂದ್ಮೇಲೆ ಅವ್ರಿಗೆ ಖಂಡಿತ ಪಾಸಿಟಿವ್ ಆಗತ್ತೆ. ಅದನ್ನು ಹೇಳ್ದೆ. ಹೀಗೆ ಇವರು ಇನ್ ಸ್ವಲ್ಪ ದಿನ ಇನ್ನೊಂದ್ 2-3 ಟೆಂಪಲ್ಸ್ ಇರ್ತವೆ. ಯಾಕಂದ್ರೆ ಪರಿಹಾರ ಸ್ಥಳಗಳಿರುತ್ತೆ. ಅದಕ್ಕೆಲ್ಲ ಹೋಗ್ ಬಂದ್ರೆ ಮುಗೀತು ಇವ್ರು CM ಅಂತ. ಯಾಕಂದ್ರೆ ಗ್ರಹಗಳು, ಆ ಗ್ರಹಗಳ ಒಂದು ಟೆಂಪಲ್ಸ್ ಇರ್ತಾವಲ್ಲ, ಅವು ಬಲವಾಗಿರ್ತವೆ. ಅವನ್ನ ನಾವು ಬೇಡ್ಕೊಂಡಾಗ ಹೋಗ್ ಬಂದಾಗ ನೋಡಿ, ವಿಜಯ್ ಅವರು ಕೂಡ ತಿರುಚೆಂದೂರ್ಗೆ ಹೋಗಿದ್ರು. ಅಂದ್ರೆ ಕುಜ ಸ್ಟ್ರಾಂಗ್ ಆಗ್ತಾನೆ. ಸುಬ್ರಹ್ಮಣ್ಯನ ಒಂದು ಟೆಂಪಲ್ಗೆ ಹೋಗಿದ್ರು. ಅಲ್ಲಿಂದ ಬಂದ್ರು. ವಿಜಯ್ ಅವರ ಒಂದು CM ಸ್ಥಾನಕ್ಕೆ ಅವತ್ತಿನ ಡೇಟ್ ಅಲ್ಲಿ ತ್ರಿಷಾ ಅವರು ತಿರುಪತಿಗೆ ಹೋಗಿದ್ರು. ಅದನ್ನ ನಾನು ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ವಿಜಯ್ ಅವರು CM ಆಗ್ತಿದ್ದಾರೆ. ಅವರು ಇದಕ್ಕೆ ಹೋಗಿದ್ದಾರೆ. ಅಂದ್ರೆ ಅನೌನ್ಸ್ಮೆಂಟ್ ಅಂದ್ರೆ ಕೌಂಟಿಂಗ್ ಡೇ ದಿನನೇ ತ್ರಿಷಾ ಅವರು CM ಇದು ತಿರುಪತಿಗೆ ಹೋಗಿ ಅಲ್ಲಿಂದ ಹಾಗೆ ಬಂದ್ರು. ಒಂದ್ ಟೆಂಪಲ್ ಪಾಸಿಟಿವ್ ಹೇಗಿರುತ್ತೆ, ಇವರು ಕೂಡ ಈ 18ನೇ ತಾರೀಕು ಇದಕ್ಕೆ ಹೋಗಿದ್ದಾರೆ. ಅಂದ್ರೆ ಅವತ್ತು ಅವ್ರಿಗೆ ನಕ್ಷತ್ರ ಕೃತಿಕಾ ನಕ್ಷತ್ರ. ಆದ್ರೆ ಅವತ್ತಿನ ದಿನ ರೋಹಿಣಿ ನಕ್ಷತ್ರ ಇತ್ತು. ರೋಹಿಣಿ ನಕ್ಷತ್ರ ಇವ್ರಿಗೆ ತುಂಬಾ ಸಂಪತ್ತಾರೆ ಆಗತ್ತೆ. ನಾನು ಅದನ್ನು ಹೇಳ್ದೆ. ಇವತ್ತು ಅವ್ರಿಗೆ ನಕ್ಷತ್ರ ತುಂಬಾ ಫೇವ್ರೇಟ್. ಅವ್ರಿಗೆ ಎಲ್ಲವನ್ನು ಸಾಧನೆ ಮಾಡುವಂತದ್ದು, ಅವ್ರು ಕೇಳಿದ್ದೆಲ್ಲ ಕೊಡೋ ಅಂತ ನಕ್ಷತ್ರ. ಇವತ್ತಿನ ದಿನ ಅವರು ತಿರುಪತಿಗೆ ಹೋಗಿದ್ದಾರೆ ಅಂದ್ರೆ ಅವ್ರ ಕೆಲಸ ಸಕ್ಸಸ್ ಅಂತ ಅರ್ಥ. ಅವತ್ತು ಕೂಡ ನಾನು ಅದೇ ಪ್ರೆಡಿಕ್ಷನ್ ಕೊಟ್ಟಿದ್ದೀನಿ. ಇವತ್ತು ಹೇಳ್ತಿದ್ದೀನಿ, DK ಶಿವಕುಮಾರ್ ಅವರೇ CM ಆಗೋದು. ಸೊ ಇನ್ನೊಂದು ವಿಚಾರ ಏನಂತಂದ್ರೆ, ಇನ್ನ ಕ್ರೀಡೆದು IPL, ಅದರಲ್ಲೂ RCB ಸತತ ಅಂದ್ರೆ 2ನೇ ಬಾರಿ ಫೈನಲ್ ಬಂದಿದೆ. 2ನೇ ಕಪ್ಪನ್ನ ಎತ್ತಿಡಿಯುವ ಒಂದು ಸ್ಟೆಪ್ ಬಾಕಿ ಇದೆ. ಫೈನಲ್ ಪಂದ್ಯ RCB ವರ್ಸಸ್ GT ಅಹಮದಾಬಾದ್ ಸ್ಟೇಡಿಯಂ ಅಲ್ಲಿ ಫೈನಲ್ ಮ್ಯಾಚ್ ಇರುವ ಭಾನುವಾರ. ಸೊ ಈ ಪಂದ್ಯದಲ್ಲಿ ಯಾರು ಗೆದ್ದು ಕಪ್ಪಿಡಿತಾರೆ ಅಂತ ನೀವು ಪ್ರೀವಿಯಸ್ ಕೂಡ ಹೇಳಿದ್ರಿ, RCBನೇ ಫೈನಲ್ ಬರುತ್ತೆ ಅಂತ. ಸೊ ಕಪ್ ಗೆಲ್ಲೋದಕ್ಕೆ ಎಷ್ಟು ಪಾಸಿಟಿವ್ ಚಾನ್ಸ್ ಇದೆ ಅಂತ ನೋಡಿ. ಎಲ್ರು ಹೇಳ್ತಾರೆ RCBನ ಗೆಲ್ಲೋದು ಅಂತ. ನಾರ್ಮಲ್ ಆಗಿ ನಮ್ಮ ಆಲ್ ಬ್ಯಾಂಗ್ಳೂರ್ ಅವರೆಲ್ಲ ಹೇಳ್ತಾರೆ. ಬಟ್ ನಾನೇನ್ ಮಾಡಿದೆ, ಆ ಒಂದು ಫಸ್ಟ್ ಡೇ
ನಮ್ಮ ಒಂದು ಇದರಲ್ಲಿ ಅಂದ್ರೆ ಬ್ಯಾಂಗ್ಳೂರಲ್ಲೇ ಮ್ಯಾಚ್ ಸ್ಟಾರ್ಟ್ ಆಗಿದ್ದು ಹೌದು ಫಸ್ಟ್ ಡೇನೆ. ಹೌದು ಮತ್ತೆ 5ನೇ ನಂಬರ್ ಗೇಟ್ ಅದನ್ನ ಓಪನ್ ಮಾಡಿರ್ಲಿಲ್ಲ, ಬಟ್ ಈ ವರ್ಷ ಅದನ್ನ ಓಪನ್ ಮಾಡಿದ್ರು. ಹ್ಮ್ ಅದು ವಾಯುಮೂಲೆ ಗೇಟ್. ಓಕೆ ನಾನು ಆ ಗೇಟ್ ಹತ್ರನೂ ಹೋಗಿ ಕೆಲವೊಂದು ಪ್ರೆಡಿಕ್ಷನ್ಸ್ ನ ಕೊಟ್ಟಿದ್ದೀನಿ. ಯಾಕಂದ್ರೆ ಆ ಒಂದು ಗೇಟ್ ಓಪನ್ ಆಗಿರೋದಕ್ಕೂ ಹ್ಮ್ ಅವತ್ತು ಮ್ಯಾಚ್ ವಿನ್ ಆಗಿದೆ. ಹ್ಮ್ ಆಯ್ತಾ, ನಮ್ ಬೆಂಗಳೂರಲ್ಲಿ ಯಾವ್ದೇ ಮ್ಯಾಚ್ ಸೋಲಲ್ಲ ಅಂತ ಕೂಡ ಹೇಳಿದ್ದೆ. ಹ್ಮ್ ಜೊತೆಗೆ ಒಂದು ಮ್ಯಾಚ್ ಮಾತ್ರ ನಾನು 50-50 ಹೇಳಿದ್ದೆ, ಯಾಕಂದ್ರೆ ಅದು ನನಗೆ ಗೊತ್ತಿತ್ತು. ಅದನ್ನ ಯಾರೋ ನನ್ಗೆ ಅಲ್ಲೇ ಕೇಳಿದಾಗ ಹಿಂಗೆ ಚಾನೆಲ್ ಅವರು ಅವ್ರಿಗೆ ಹೇಳಿದ್ದೆ, ಅವರು ಸ್ಟ್ರಾಂಗ್ ಇದಾರೆ ಅಂತ ಹೇಳಿದ್ದೆ. ಆದ್ರೂ ನಿಮ್ಮ ಅನಿಸಿಕೆ ಏನು ಅಂದ್ರು. ಇವಾಗ ನಾವು ಬಿಟ್ಕೊಡಕ್ ಆಗತ್ತಾ? ಹೌದು RCBನೇ ವಿನ್ ಅಂತ ಹೇಳ್ಬೇಕು. ನಮ್ ಬೆಂಗಳೂರಲ್ಲಿ ಇದ್ಕೊಂಡು ನಾವು RCBನ ಬಿಟ್ಕೊಡಕ್ ಆಗತ್ತಾ? ಇಲ್ಲ, ಬಿಟ್ಕೊಡಕ್ ಆಗೋದಿಲ್ಲ. ಆದ್ರೆ ಅವತ್ತು ನಾನು 50-50 ಹೇಳಿದೆ. ನೆಕ್ಸ್ಟ್ ಮ್ಯಾಚ್ ನೋಡೋಣ ಅವರು ಸ್ಟ್ರಾಂಗ್ ಇದಾರೆ ಅಂತ. ಸೊ ಅದೊಂದ್ ಮ್ಯಾಚ್ ಅವರು ಸೋತಿರ್ಬೋದು. ಆದ್ರೂ ಸ್ಟಾರ್ಟಿಂಗು ನಮ್ಮ ಒಂದು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಒಂದು ಗೇಟ್ ವೈಬ್ರೇಷನ್ ನಾನು ಅವತ್ತೇ ಹೇಳಿದೆ. ಈ ವರ್ಷನು ನಮ್ಮ RCB ತಂಡನೇ ಫೈನಲ್ ಬರ್ತಾರೆ ಅಂತ ಹೇಳಿದೆ. ಓಕೆ ಗೆಲ್ಲೋದು ಬಿಡೋದು ನೆಕ್ಸ್ಟ್, ಫೈನಲ್ ವರ್ಗೂ ಬರ್ಬೇಕಲ್ವಾ? ಮೇನ್ ಇಂಪಾರ್ಟೆಂಟ್ ಅದೇ ತಾನೆ. ಎಲ್ಲಾ ಮ್ಯಾಚ್ ಎಲ್ಲರೂ ಆಡ್ತಾರೆ, ಫೈನಲ್ಗೆ ಯಾರು ಹೋಗ್ತಾರೆ ಯಾರಿಲ್ಲ ಅನ್ನೋದು ಇಂಪಾರ್ಟೆಂಟ್ ಆಗಿದೆ. ಫೈನಲ್ಗೆ ಬರ್ತಾರೆ ಅಂತ ಹೇಳಿದೆ. ಅದೇ ರೀತಿ ಫೈನಲ್ಗೂ ಕೂಡ ಬಂದಿದ್ದಾರೆ ಹೌದು ಈ ವರ್ಷನು. ಯಾಕಂದ್ರೆ ನಾಳೆ ಭಾನುವಾರ 4-1 ಕಾಂಬಿನೇಷನ್. ಸೊ ನಾಳೆ ನಡೀತಾ ಇರೋ ಅಂತಹ ಒಂದು ಮ್ಯಾಚ್ ಅಲ್ಲಿ ನಮ್ಮ ಆಟಗಾರರು RCB ತಂಡದ ಆಟಗಾರರ ಡೇಟ್ ಆಫ್ ಬರ್ತ್ ಎಲ್ಲಾನು ತುಂಬಾ ಮ್ಯಾಚ್ ಆಗತ್ತೆ. ಅದರಲ್ಲೂ ತುಂಬಾ ಚೆನ್ನಾಗಿ ಆಡುವಂತವ್ರು. ಆದ್ರೆ ಈಗ ನೋಡಿ, ಆ GT ಅಂದ್ರೆ ಗುಜರಾತ್ ಟೈಟಾನ್ಸ್ ಅವ್ರನ್ನ 2 ಬಾರಿ ಸೋಲ್ಸಿದ್ದಾರೆ. 2 ಬಾರಿ ಸೋಲ್ಸಿದ್ದಾರೆ. ಇದೇನ್ ದೊಡ್ಡ ವಿಷಯ ಅಲ್ಲ. ಎಲ್ಲೋ ಒಂದ್ ಕಡೆ ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ. ಬಟ್ ಫೈನಲ್ ಬಂದಿದ್ದಾರಲ್ಲ, ಅದು ಇಂಪಾರ್ಟೆಂಟ್. ಅದನ್ನ ನಾನು ಸಾಕಷ್ಟು ಬಾರಿ ಪ್ರೆಡಿಕ್ಷನ್ ಕೊಡ್ತಾನೆ ಇದ್ದೀನಿ. RCBನೇ ಫೈನಲ್. ಇದು ಡೇ 1 ಸ್ಟಾರ್ಟ್ ಆಗಿ ಡೇ 1 ಇಂದ ಹೇಳ್ತಾ ಇದ್ದೀನಿ. ಸೊ ಯಾಕಂದ್ರೆ ಗೊತ್ತಿತ್ತು ಅವರ ಒಂದು ಡೇಟ್ ಆಫ್ ಬರ್ತ್ ಗಳು, ಆಟಗಾರರೆಲ್ಲ ತುಂಬಾ ಚೆನ್ನಾಗಿ ಈ ಸತಿ ಮಾಡ್ತಾರೆ ಅಂತ. ಈ ವರ್ಷ ಮತ್ತೆ ನಮ್ಮ ಒಂದು RCB ತಂಡದ ನಾಯಕ ಅವ್ರ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ವಿರಾಟ್ ಕೊಹ್ಲಿ ಅವ್ರ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಇವೆಲ್ಲವೂ ತುಂಬಾ ಮ್ಯಾಚ್ ಆಗುವಂತ ಡೇಟ್. ಸೊ ಈ ವರ್ಷಕ್ಕೆ ನಮ್ಮ RCB ತಂಡನೇ ವಿನ್ ಆಗೋದು. ಸೊ ಈ ಸಲನು ಕೂಡ RCBನೇ 2ನೇ ಕಪ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದೀರಾ? ಹೌದು, ಈ ವರ್ಷನು 2ನೇ ಕಪ್ ಗೆಲ್ಲೋದು RCB ತಂಡನೇ ಆಗಿರುತ್ತೆ. ಮತ್ತೆ ನಾಳೆ ಬಂದು 4-1 ಕಾಂಬಿನೇಷನ್ ಆಗಿರುತ್ತೆ. ಲಾಸ್ಟ್ ಇಯರ್ಗಿಂತ ನಾಳೆ ಇನ್ನ ಸ್ವಲ್ಪ ಪೈಪೋಟಿ ಜಾಸ್ತಿ ಇರುತ್ತೆ, ಸ್ಟ್ರಾಂಗ್ ಇರ್ತಾರೆ. ಯಾಕಂದ್ರೆ ಫೈನಲ್ ವರ್ಗೂ ಇನ್ನೊಂದ್ ಟೀಮ್ ಬಂದಿದೆ ಅಂತ ಅಂದ್ರೆ ಅವರು ಎಲ್ಲವನ್ನೂ ಮೀರ್ಕೊಂಡು ಬಂದಿರ್ತಾರೆ. ಸೊ ಆ ಟೀಮನು ಸ್ಟ್ರಾಂಗ್ ಇರುತ್ತೆ. ಅದ್ರಲ್ಲೂ ನಮ್ ಟೀಮು ಸ್ಟ್ರಾಂಗ್ ಇದೆ. ನಮ್ ಟೀಮನ್ನ ನಾವೇನ್ ಬಿಟ್ಕೊಡಕಲ್ಲ. ಬಟ್ ನಮ್ ಟೀಮಲ್ಲಿ ಕೆಲವೊಬ್ರು ಆಟಗಾರರು ಇದಾರಲ್ಲ, ಅವರು ತುಂಬಾ ಚೆನ್ನಾಗಿ ಆಡಿದ್ರೆ ನಾಳೆ, ಅದ್ರಲ್ಲೂ ನಾಳೆ ಅನುರಾಧ ನಕ್ಷತ್ರ, ಶನಿ ನಕ್ಷತ್ರ ಆಗಿರುತ್ತೆ. ಹಾಗಾಗಿ ಮತ್ತೆ ನಮ್ಮ ಒಂದು ಬೆಂಗಳೂರಲ್ಲೇ ಮ್ಯಾಚ್ ನಡೆದಿದ್ರೆ ಇನ್ನೂ ಚೆನ್ನಾಗಿರೋದು. ಅದು ಒಂದು ಪಾಸಿಟಿವ್ ಇತ್ತು. ಯಾಕಂದ್ರೆ ನಾನು ಹೇಳಿದ್ದೆ, ನಮ್ಮ ಬೆಂಗಳೂರಲ್ಲಿ ಇಲ್ಲೇ ಆಡಿದಾಗ ಯಾವ ಮ್ಯಾಚ್ ಸೋಲೋದಿಲ್ಲ ಅಂತ ಹೇಳಿದೆ. ಫಸ್ಟ್ ಮ್ಯಾಚ್ ಇಂದನು ಯಾವ್ದು ಸೋತಿಲ್ಲ, 1 ಮ್ಯಾಚ್ ಏನೋ ಸೋತಿದ್ದಾರೆ ಅಷ್ಟೇ ಬೆಂಗಳೂರಲ್ಲಿ. ಸೊ ಈಗ ಗುಜರಾತ್ ಅಲ್ಲಿ ನಡೀತಿದೆ. ಅದು ಗುಜರಾತ್ ಅಲ್ಲಿ ಗುಜರಾತ್ ಟೈಟನ್ಸ್ ಅವ್ರಿಗೆ ಅವರ ಒಂದು ಓನ್ ಗ್ರೌಂಡ್ ಆಗಿರುತ್ತೆ. ಹಾಗಾಗಿ ಅದ್ರಲ್ಲಿ ನಾನು ಒಂದು 25% ಕೊಡ್ಬೋದು. 75-80% ನಮ್ಮ RCB ಅವ್ರದೇ. RCB ಅವರೇ ವಿನ್ ಆಗ್ತಾರೆ, ಆಗ್ಲೇಬೇಕು. ಸೊ ಇವಾಗ RCB ಮೇಡಮ್, ಗುಜರಾತ್ಗೂ ಅಂದ್ರೆ ಎಲ್ಲಿ ಪ್ಲಸ್ ನ್ಯೂಮರಾಲಜಿ ಪ್ರಿಡಿಕ್ಷನ್ ಅಂದ್ರೆ ಪಾಸಿಟಿವ್ ಇದೆ, ಎಲ್ಲಿ ಮೈನಸ್ ಇದೆ ಅಂತ ಹೇಳೋದಾದ್ರೆ ಎರಡು ತಂಡಗಳಿಗೆ ಯಾವ ತರ ಇದೆ ಅಂತ ನೋಡಿ. ಗುಜರಾತ್ ಅಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ. ಯಾಕಂದ್ರೆ ನಾನು ಆಲ್ರೆಡಿ ಹೇಳಿದೀನಿ, ಅವರು ಅಷ್ಟಿಲ್ದಿರ ಫೈನಲ್ಸ್ ಬರೋದಿಲ್ಲ ಅಂತ. ಸೊ ಶುಭ್ಮನ್ ಗಿಲ್ ಸೂಪರ್ ಆಗಿ ಆಡ್ತಾರೆ. ಅವರು ಕ್ಯಾಪ್ಟನ್ ಆಗಿರ್ತಾರೆ, ಬ್ಯಾಟ್ಸ್ಮನ್. ಮತ್ತೆ ಅವರು ನೋಡಿ 8-9-1999 ಅವರು ಆಶ್ಲೇಷ ನಕ್ಷತ್ರ ಬರುತ್ತೆ. ಸೊ ಹಂಗಾಗಿ ಅವ್ರದ್ದು 8 and 9 ಕಾಂಬಿನೇಷನ್ ಆಗತ್ತೆ. 8 and 9 ಕಾಂಬಿನೇಷನ್ ಅಂದಾಗ ಆಲ್ಮೋಸ್ಟ್ ನಾಳೆ ಬಂದು 31ನೇ ತಾರೀಕು 4-1 ಕಾಂಬಿನೇಷನ್ ಅಂತ ಅಂದೆ. ಆ 1 ಬರೋದ್ರಿಂದ ಎಲ್ಲ ಒಂದ್ ಕಡೆ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗತ್ತೆ. ಓಕೆನಾ, ಅವ್ರ ಡೇಟ್ ಆಫ್ ಬರ್ತ್ ತಗೊಂಡಾಗ. ಮತ್ತೆ ಸಾಯಿ ಸುದರ್ಶನ್ ಅವ್ರ 15ನೇ ತಾರೀಕು ಅವ್ರದ್ದು ಉತ್ತರ ನಕ್ಷತ್ರ ಆಗಿರುತ್ತೆ. ಅಂದ್ರೆ ಅವ್ರದ್ದು 6 and 1 ಕಾಂಬಿನೇಷನ್. ನಾನೇನ್ ಹೇಳಿದೆ, ಈ ವರ್ಷ 6 ಅನ್ನೋದು ತುಂಬಾ ಡೇಂಜರ್ ಅಂತ ಹೇಳಿದೆ. ಸೊ ಆ ರೀತಿ ತಗೊಂಡಾಗ ಎಲ್ಲ ಒಂದ್ ಕಡೆ ಅವ್ರದ್ದು ಅಷ್ಟೇ, ಅವ್ರ ಬ್ಯಾಟ್ಸ್ಮನ್ ಒಳ್ಳೆ ಬ್ಯಾಟ್ಸ್ಮನ್ ಆಗಿರ್ತಾರೆ. ಅವರ ಒಂದು ಡೇಟ್ ಆಫ್ ಬರ್ತ್ ಸ್ವಲ್ಪ ನೆಗೆಟಿವ್ ಹೊಡಿತಾ ಇದೆ. ಅಲ್ಲ, ನೆಗೆಟಿವ್ ಅಂತ ನೆನಪಾಯ್ತು. ಅವ್ರು ಲಾಸ್ಟ್ 2 ಮ್ಯಾಚ್ ಕೂಡ 8 ವಿಕೆಟ್ ಆಗಿದ್ದಾರೆ.
ಅದು ಮೋಸ್ಟ್ಲಿ ರೆಕಾರ್ಡ್ ಅನ್ಸುತ್ತೆ, ಕಂಟಿನ್ಯೂಸ್ ಆಗಿ 2 ಮ್ಯಾಚ್ ಕೂಡ 8 ವಿಕೆಟ್ ಆಗಿದ್ದಾರೆ. ಡೇನು ಇಂಪಾರ್ಟೆಂಟ್ ಅಲ್ವಾ? ಹೌದು. ಸೊ ನಾಳೆ 4-1 ಕಾಂಬಿನೇಷನ್ ಅಲ್ವಾ, ಓಕೆ ಹಾಗಾಗಿ. ಮತ್ತೆ ಜೋಶ್ ಬಟ್ಲರ್ ಓಕೆ ಅವರು ಕೂಡ 8, 9, 1990 ಅವರು, ಅಂದ್ರೆ ಅವ್ರದ್ದು 8 ಅಂದ್ರೆ 36 ಬರುತ್ತೆ, ಓಕೆ 9. ಸೊ 8 and 9 ಕಾಂಬಿನೇಷನ್, 8 and 9 ಕಾಂಬಿನೇಷನ್, ಇಲ್ಲಿ 8 ಯಾರ್ಯಾರ್ದು ಬರುತ್ತೆ ಅವ್ರದ್ದು. ಓಕೆ ನಾಳೆ 4 and 1 ಕಾಂಬಿನೇಷನ್, ಹ್ಮ್ ಸೊ 1-8ಗೆ ಸ್ವಲ್ಪ ನೆಗೆಟಿವ್ ಇರುತ್ತೆ. ಓಕೆ ಸೊ ಹಂಗಾಗಿ ಇವ್ರ ಡೇಟ್ ಆಫ್ ಬರ್ತ್ ನೋಡಿದಾಗ ನಾಳೆಗೆ ಸ್ವಲ್ಪ ನೆಗೆಟಿವ್ ಹೊಡೆಯುವಂತ ಚಾನ್ಸಸ್ ಇರುತ್ತೆ. ಓಕೆ ಸೊ ಅದೇ ರೀತಿ ವಾಷಿಂಗ್ಟನ್ ಸುಂದರ್ ಹ್ಮ್. ಅವರು ಅಷ್ಟೇ, ಅವರು ತುಂಬಾ ಚೆನ್ನಾಗಿ ಆಡುವಂತ ಓಕೆ ಆಟಗಾರ. ಓಕೆ ಅವ್ರದ್ದು 5ನೇ ತಾರೀಕು. ಹ್ಮ್. ಸೊ ಈ 5ನೇ ತಾರೀಕು ಇವ್ರು ನಾಳೆ ಚೆನ್ನಾಗಿ ಆಡ್ತಾರೆ. ಓಕೆ 5 and 7 ಕಾಂಬಿನೇಷನ್ ಇವ್ರದ್ದು, ಯಾಕಂದ್ರೆ ಇವ್ರು 5ನೇ ತಾರೀಕು ಕೊಟ್ಟಿರ್ತಾರೆ. ಹ್ಮ್. ಇವ್ರು ಆಡ್ತಾರೆ ಓಕೆ ನಾಳೆ, ಯಾಕಂದ್ರೆ 4 and 1 ಕಾಂಬಿನೇಷನ್ ಇವ್ರದ್ದು. ಇವ್ರ ಕಡೆಯಿಂದ ಒಳ್ಳೆ ಪ್ರದರ್ಶನ ಇರುತ್ತೆ ಅಂತ. ಹೌದು ಹೌದು ಓಕೆ ಆಡ್ತಾರೆ. ಹ್ಮ್. ಮತ್ತೆ ಶಾರುಖ್ ಖಾನ್ ಓಕೆ ಅವರು ಅಷ್ಟೇ, ಹ್ಮ್. ಅವ್ರು ಆಲ್ರೌಂಡರ್. ಹ್ಮ್. ಸೊ ಅವ್ರು ಬಂದು 27ನೇ ತಾರೀಕು, ಇವ್ರದ್ದು 27ನೇ ತಾರೀಕು ಭರಣಿ ನಕ್ಷತ್ರ ಇವ್ರದ್ದು. ಹ್ಮ್. ಹಾಗಾಗಿ ಅಲ್ಲ, ನಾಳೆ ಮ್ಯಾಚ್ಗೆ ಅಂದ್ರೆ ಭಾನುವಾರದ ಮ್ಯಾಚ್ಗೆ ನಮ್ಮ RCBಗೆ ನ್ಯೂಮರ್ಜಿ ಪ್ರಕಾರ ಯಾವ ಒಂದು ಆಟಗಾರ ಸ್ವಲ್ಪ ಕಂಟಕ ಆಗ್ಬೋದು ಅಂತ ಸ್ವಲ್ಪ ಜಾಸ್ತಿ ನಾವು ಸ್ಟ್ರಾಟಜಿ ಮಾಡಬೇಕಾಗಿರೋದು, ಅಥವಾ ಈ ಒಂದು ಆಟಗಾರ ನಮ್ಮ ಮೇಲೆ ಭಾಳ ಏನು ಹೇಳ್ತಾರೆ ಉತ್ತಮ ಪ್ರದರ್ಶನ ಕೊಟ್ಟು ನಮಗೆ ಸ್ವಲ್ಪ ಪೈಪೋಟಿ ಕೊಡ್ತಾರೆ ಅಂದ್ರೆ ಯಾರು ಅಂತ? ಗುಜರಾತ್ ಟೈಟನ್ಸ್ ಅಲ್ಲಿ ಆಯ್ತು ಅಂತ ಅಂದ್ರೆ ನಾಳೆ ನಮ್ಮ ಟೀಮ್ಗೆ ಟಕ್ಕರ್ ಕೊಡುವಂತವ್ರು, ಹೌದು. ಸ್ವಲ್ಪ ಹ್ಮ್. ತುಂಬಾ ಆಪೋಸಿಟ್ ಆಗಿ ತುಂಬಾ ಸ್ಟ್ರಾಂಗ್ ಅಂತ ಅಂದ್ರೆ ಹ್ಮ್. ನೋಡಿ ಶಾರುಖ್ ಖಾನ್ ಅವ್ರಾಗಿರ್ಬೋದು. ಹ್ಮ್. ಅದೇ ರೀತಿ ರಾಹುಲ್ ತೆವಟಿಯಾ ಅಂತ ಹ್ಮ್. ಇದೆ, ಅವ್ರ ಡೇಟ್ ಆಫ್ ಬರ್ತ್ ನಾಳೆ ತುಂಬಾ ಚೆನ್ನಾಗಿದೆ. ಹ್ಮ್. ಹಂಗಾಗಿ ಹ್ಮ್. ಸೊ ಸಾಯಿ ಕಿಶೋರ್ ಹ್ಮ್. ಅವ್ರದ್ದು 6ನೇ ತಾರೀಕು ಪರವಾಗಿಲ್ಲ ಅಂತ ಹೇಳ್ಬೋದು. ಬೌಲರ್ ಕೂಡ. ಬೌಲರ್ ಕೂಡ ಆಗಿರ್ತಾರೆ. ಹ್ಮ್. ಬಟ್ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರ್ತೀವೋ ಅವ್ರು ಒಂದೊಂದ್ಸತಿ ರಿವರ್ಸ್ ಹೌದು, ಹೊಡಿತಾರೆ. reverse ಆಗುತ್ತೆ, ಹೌದು. ಅದು ತುಂಬಾ ಮ್ಯಾಚ್ ಗಳಲ್ಲಿ ನಾವು ಆಗಿದೆ. ನೋಡಿದೀವಿ. ಅದೇ ರೀತಿ ಗ್ಲೇನ್ ಫಿಲಿಪ್ಸ್ ಅಂತ ಅವರು ಕೂಡ 6 ಆಗಿರ್ತಾರೆ. ಬಟ್ ನನ್ ಪ್ರಕಾರ ಡೇಟ್ ಆಫ್ ಬರ್ತ್ ಗಳು ತಗೊಂಡಾಗ ಅವರ ಡೇಟ್ ಆಫ್ ಬರ್ತ್ ಗಳು ಎಲ್ಲವೂ ಕೂಡ ನಾಳೆ ನೆಗೆಟಿವ್ ಹೊಡೆಯುವಂತ ಚಾನ್ಸಸ್ ಇದೆ. ಅಂತಂದ್ರೆ ಅಷ್ಟೊಂದು ಏನು ಮ್ಯಾಚ್ ಆಗ್ತಿಲ್ಲ, ನಾಳೆ ಡೇಟ್ ಗೆ ಮ್ಯಾಚ್ ಆಗ್ತಿಲ್ಲ. ನ್ಯೂಮರಾಲಜಿ ಪ್ರಕಾರ ತಗೊಂಡಾಗ, ನಕ್ಷತ್ರಗಳು ತಗೊಂಡಾಗ ನಾಳೆ ಡೇಟ್ ಗೆ ಮ್ಯಾಚಿಂಗ್ ಕಮ್ಮಿ ಇದೆ. ಮತ್ತೆ ನಾಳೆ ನಾನು ಹೇಳ್ದೆ ಅನುರಾಧ ನಕ್ಷತ್ರ ಅಂತ, ನಕ್ಷತ್ರ ಕೂಡ ಕೌಂಟ್ ಮಾಡಿದಾಗ ಎಲ್ಲ ಒಂದ್ ಕಡೆ ಅವ್ರಿಗೆ ಒಂದು 50-50 ಬರ್ಬೋದು. ಡೇಟ್ ಚೆನ್ನಾಗಿದ್ರೆ ನಕ್ಷತ್ರ ಚೆನ್ನಾಗಿಲ್ಲ, ನಕ್ಷತ್ರ ಚೆನ್ನಾಗಿದ್ರೆ ಡೇಟ್ ಕೌಂಟ್ ಆಗ್ತಿಲ್ಲ. ಹೇಳದ್ನಲ್ಲ, ಅದ್ರಲ್ಲಿ 2ನೇ ತಾರೀಕು 20ನೇ ತಾರೀಕು ಅವರು ರಾಹುಲ್ ತೆವಟಿಯಾ ಅವ್ರು ಚೆನ್ನಾಗಿ ಆಡ್ಬೋದು. ಅದೇ ರೀತಿ ಶಾರುಖ್ ಖಾನ್ ಹೇಳ್ದೆ 9 ಅವರು ತುಂಬಾ, ಯಾಕಂದ್ರೆ 1ಗುನು ತುಂಬಾ ಪಾಸಿಟಿವ್, ಹಾಗಾಗಿ 4ಗುನು. ಸೊ ಅವರು ಒಂಚೂರು ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಜೊತೆಗೆ ಈ 5ನೇ ತಾರೀಕು ಅವರು ಅಂದ್ರೆ ವಾಷಿಂಗ್ಟನ್ ಸುಂದರ್ ಅವ್ರದ್ದು ಚೆನ್ನಾಗಿದೆ, ಅವರು ತುಂಬಾ, ಅವ್ರ ಮೇಲೂ ಹೋಪ್ಸ್ ಇದೆ. ಅದ್ರಲ್ಲೆಲ್ಲ ಶುಭ್ಮನ್ ಗಿಲ್ 8, ಅಲ್ಲಿ ಸ್ವಲ್ಪ ಡೌಟ್ ಇದೆ ನನಗೆ. ಯಾಕೆ ಅಂದ್ರೆ ಅವ್ರು ತುಂಬಾ ಒಳ್ಳೆ ಬ್ಯಾಟ್ಸ್ಮನ್, ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ, ಕ್ಯಾಪ್ಟನ್ ಕೂಡ. ಆದ್ರೆ ಡೇಟ್ ತಗೊಂಡಾಗ ನಾಳೆ ಡೇಟ್ಗೆ ಸ್ವಲ್ಪ ನೆಗೆಟಿವ್ ಹೊಡೆಯುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಡೇಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ ಟೀಮ್ ಅಲ್ಲಿ ಆಡ್ಬೇಕಾದ್ರೆ ಡೇಟ್ ಸ್ಟ್ರಾಂಗ್ ಇದೆಯಾ, ನಾಳೆ ಡೇಟ್ ಮ್ಯಾಚ್ ಆಗುತ್ತಾ ಇಲ್ವಾ, ಇದ್ರ ಪ್ರಕಾರ ಪ್ರಿಡಿಕ್ಷನ್ ಕೊಡ್ತೀವಿ. ಹಾಗಾಗಿ ಅವ್ರ ಡೇಟ್ ಸ್ವಲ್ಪ ಸ್ಟ್ರಾಂಗ್ ಇಲ್ಲ. ಜೆಸನ್ ಹೋಲ್ಡರ್ ಅಂತ ಅವ್ರದ್ದು ಕೂಡ ನೋಡಿ 5ನೇ ತಾರೀಕು ಅವ್ರದ್ದು ಚೆನ್ನಾಗತ್ತೆ. ಯಾಕಂತಂದ್ರೆ ನಾಳೆ ಡೇಟ್ಗೆ ಓಕೆ ಕೊಡ್ಬೋದು ಕೆಲವೊಂದು. ಇನ್ನು ನಮ್ಮ RCBಲಿ ಭಾನುವಾರದ ಮ್ಯಾಚ್ಗೆ ಯಾರು GT ಮೇಲೆ ತುಂಬಾ ಅದ್ಭುತ ಪ್ರದರ್ಶನ ಕೊಟ್ಟು ಕಪ್ ಗೆಲ್ಲೋ ತರ ಮಾಡೋ ಅಂತ ಆಟಗಾರ ಯಾರಿರ್ಬೋದು ಅಂತ? GT ಮೇಲೆ ಕಪ್ಪು ಗೆಲ್ಲೋ ಅಂತ ಪ್ರದರ್ಶನ ಅಂತ ಅಂದ್ರೆ ರಜತ್ ಪಾಟಿದಾರ್ ಅವ್ರದ್ದು 1ನೇ ತಾರೀಕು ಕ್ಯಾಪ್ಟನ್ 1693. ಸೊ ಇವರು ಸಿಕ್ಕಾಪಟ್ಟೆ ಚೆನ್ನಾಗ್ ಆಡ್ತಾರೆ. ನಾಳೆ ಡೇಟ್ಗೆ ಮಾಡಿಸಿದ ಒಂದು ಡೇಟ್ ಇವ್ರದ್ದು, ಡೇಟ್ ಆಫ್ ಬರ್ತ್. ಅದೇ ರೀತಿ ವಿರಾಟ್ ಕೊಹ್ಲಿ ಅವ್ರದ್ದು ಕೂಡ 5ನೇ ತಾರೀಕು. ಬಟ್ 4ಕ್ಕೆ ಅಷ್ಟು ಮ್ಯಾಚ್ ಆಗಲ್ಲ ನಾಳೆ, ಆದ್ರೂ 1 ಇರೋದ್ರಿಂದ ಓಕೆ ಕೊಡ್ತಾ ಇದ್ದೀನಿ. ಇವರು ತುಂಬಾ ಚೆನ್ನಾಗಿ ಆಡ್ಲೇಬೇಕು ನಾಳೆ, ಯಾಕಂದ್ರೆ ಇವ್ರ ಮೇಲೆಲ್ಲ ಮ್ಯಾಚ್ ನಿಂತಿರುತ್ತೆ. ಫಿಲಿಪ್ ಸಾಲ್ಟ್ ಒಳ್ಳೆ ಆಟಗಾರ, ಇವ್ರದ್ದು ಕೂಡ 28. ಇವ್ರದ್ದು ತುಂಬಾ ಚೆನ್ನಾಗತ್ತೆ, ಯಾಕಂತಂದ್ರೆ ಇವ್ರದ್ದು ಧನಿಷ್ಠ ನಕ್ಷತ್ರ ಇರುತ್ತೆ. ಧನಿಷ್ಠ ನಕ್ಷತ್ರ +1 ಬರುತ್ತೆ ಇವ್ರದ್ದು. ಇವರು ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತ ಹೇಳ್ಬೋದು. ಜಿತೇಶ್ ಶರ್ಮಾ ಅವ್ರದ್ದು 22, 4. ಯಾಕಂದ್ರೆ ನಾಳೆ ಡೇಟು 4 ಆಗಿರುತ್ತೆ. ಸೊ ಇವರು ಕೂಡ ಚೆನ್ನಾಗಿ ಆಡ್ತಾರೆ, ಯಾಕಂದ್ರೆ
4 and 7 ಕಾಂಬಿನೇಷನ್. ಹ್ಮ್. ಇವರು ಭರಣಿ ನಕ್ಷತ್ರ. ಇವ್ರು ಆಡಿದ್ರೆ ಮಾತ್ರ ಇವ್ರು ಸಖತ್ತಾಗಿ ಆಡ್ಬೋದು. Okay. ಆಮೇಲೆ ಟೀಮ್ ಡೇವಿಡ್, ಹ್ಮ್. ಇವರು ಕೂಡ 16ನೇ ತಾರೀಕು. 16 ಅಂತಂದ್ರೆ 7 ಬರುತ್ತೆ. ಹೌದು. 7 ಬರುತ್ತೆ. ಮತ್ತೆ ಶ್ರವಣ ನಕ್ಷತ್ರ 7 and 7 ಕಾಂಬಿನೇಷನ್. ಹ್ಮ್. ಬಟ್ 4ಗೆ 1ಗೆ 7 ಸೂಪರ್ ಮ್ಯಾಚಿಂಗ್. ಇವ್ರ ಕೈಯಲ್ಲೂ ನಾಳೆ ಮ್ಯಾಚ್ ಇರುತ್ತೆ. Okay. ಇವರು ತುಂಬಾ ಚೆನ್ನಾಗಿ ಆಡ್ತಾರೆ. Okay. ಆಮೇಲೆ ರೊಮೇರಿಯೋ ಶೆಫರ್ಡ್, ಹ್ಮ್. ಇವರು ಅಷ್ಟೇ. ಯಾಕಂದ್ರೆ ಈಗ ಈ ಒಂದು ನಾವು ಸತತವಾಗಿ ಏನ್ ನೋಡ್ಕೊಂಡ್ ಬಂದಿದೀನಿ, ಹ್ಮ್. ಇದ್ರಲ್ಲೆಲ್ಲ ತುಂಬಾ ಚೆನ್ನಾಗಿ ಆಡಿರೋರು ಇವರೇ ಆಗಿರ್ತಾರೆ. ಹೌದು. 26 ಹ್ಮ್. 8 ನಾಳೆ ಇವ್ರದ್ದೊಂಚೂರು ಡೌಟ್ ಹೊಡೆಯುತ್ತೆ. ನಾಳೆ ಅಂದ್ರೆ ಭಾನುವಾರದ ಮ್ಯಾಚ್ ಅಲ್ಲಿ. ಯಾಕಂದ್ರೆ ಭಾನುವಾರದ ಮ್ಯಾಚ್ ಅಲ್ಲಿ ಇವ್ರದ್ದು 26 ಡೇಟ್. 26 ಓಕೆ, ಹ್ಮ್. ಬಟ್ 8 ಆಗತ್ತಲ್ವಾ? ಹೌದು. 8 ನಾಳೆ 4 and 1 ಕಾಂಬಿನೇಷನ್. ಈ 8 ಬಂದಾಗ ಸ್ವಲ್ಪ ಎಲ್ಲೋ ಮಿಸ್ ಹೊಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. Okay. ಯಾಕಂದ್ರೆ 8 and 6 ಕಾಂಬಿನೇಷನ್ ಎರಡೂನು ಸ್ವಲ್ಪ ಮಿಸ್ ಹೊಡಿಬಹುದು. ಓಕೆ. ಮತ್ತೆ ದೇವದತ್ ಪಡಿಕಲ್, ಹ್ಮ್. ಅವರು ಅಷ್ಟೇ, ಅವರು ಒಳ್ಳೆ ಚೆನ್ನಾಗಿ ಆಡಿದ್ದಾರೆ. ಓಕೆ. ಇವರೆಲ್ಲ ಸತತವಾಗಿ ನಮ್ಮ ಒಂದು ಟೀಮ್ ಅನ್ನ ಗೆಲ್ಲೋದಿಕ್ಕೆ ಒಬ್ರಾದ್ಮೇಲೆ ಒಬ್ರು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಹ್ಮ್. ಟೀಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ನೋಡಿ, ಇವರು ಕೂಡ ಇವ್ರದ್ದು 7ನೇ ತಾರೀಕಾಗಿರುತ್ತೆ. ಇವ್ರ ಡೇಟ್ ಆಫ್ ಬರ್ತ್ ಕೂಡ ತುಂಬಾ ಮ್ಯಾಚ್ ಆಗುತ್ತೆ. ಇವರು ತುಂಬಾ ಚೆನ್ನಾಗಿ ಆಡ್ತಾರೆ. ಓಕೆ. ಈ ಎಲ್ಲರೂ ಕೂಡ ಅದ್ರಲ್ಲೂ ನೋಡಿ ತುಂಬಾ ಜೇಕಬ್ ಬೆಥೆಲ್, ನಾವು ಅವ್ರನ್ನ ಬಿಟ್ಟೇ ಬಿಟ್ಟಿದ್ವಿ. ಹ್ಮ್. ಹ್ಮ್. ಅವರು 23ನೇ ತಾರೀಕು ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ ಅವರು ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಈ ನಡೆದಿರೋ ಮ್ಯಾಚ್ ಗಳಲ್ಲಿ ಇವ್ರದ್ದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಓಕೆ. ಜೋಶ್ ಹೇಸಲ್ವುಡ್, ಇವರು ಆಸ್ಟ್ರೇಲಿಯಾ ಪ್ಲೇಯರ್. ಇವರು ಈವರೆಗೂನು ಇವ್ರು ಇರೋ ಟೀಮ್ ಅಲ್ಲಿ ಹ್ಮ್. ಫೈನಲ್ ಬಂದಾಗ ಇವರು ಗೆದ್ದಿದ್ದಾರೆ, ಹೌದು. ಕಪ್ ಗೆದ್ದಿದ್ದಾರೆ. ಎಲ್ಲ ಮ್ಯಾಚ್ ಸತತವಾಗಿ ಇವರು ಫೈನಲ್ಸ್ ಅಲ್ಲಿ ಯಾವ ಒಂದು ಟೀಮ್ ಅಲ್ಲಿ ಇರ್ತಾರೋ ಅವರೆಲ್ಲರೂ ಕಪ್ ಗೆದ್ದಿದ್ದಾರೆ. ಗೆದ್ದಿದ್ದಾರೆ. ಇದು ಯಾಕಂದ್ರೆ ಇದು ರೆಕಾರ್ಡ್ ಮಾಡಬಹುದು. ಹೌದು. ಆ ರೀತಿ ಒಬ್ಬ ಆಟಗಾರ. ಆದ್ರೆ ಇವ್ರದ್ದು ನಾಳೆ 8ನೇ ತಾರೀಕಾಗಿರುತ್ತೆ. ಹ್ಮ್. ಸೊ 8ನೇ ತಾರೀಕಿದ್ದಾಗ ಸ್ವಲ್ಪ ನೋಡ್ಬೇಕು. ಯಾಕಂದ್ರೆ ಏನ್ ಡೇಟ್ ಇರುತ್ತೆ ಅದು ಕೂಡ. ಬಟ್ ಒಳ್ಳೆ ಆಟಗಾರ ಇವರು ಕೂಡ. ನಮ್ಮ ಒಂದು RCB ತಂಡಕ್ಕೆ ಮುಖ್ಯ ಆಟಗಾರ ಅಂತ ಹೇಳ್ಬಹುದು. ಹೌದು. ನೋಡಿ, ವೆಂಕಟೇಶ್ ಅಯ್ಯರ್ ಅವರು ಆಲ್ರೌಂಡರ್. ಅವರು ಕೂಡ ಅಷ್ಟೇ. ಅವರ ಒಂದು ಡೇಟ್ ಆಫ್ ಬರ್ತ್ ಬಂದು 25ನೇ ತಾರೀಕು. 25 ಅಂತಂದ್ರೆ 7 ಬರುತ್ತೆ. ಹ್ಮ್. ಇವ್ರ ಡೇಟ್ ಆಫ್ ಬರ್ತ್ ಗಳು 7 ತುಂಬಾ ಒಳ್ಳೆ ಕಾಂಬಿನೇಷನ್ ನಾಳೆಗೆ. ಯಾಕಂದ್ರೆ 4 and 1 ಕಾಂಬಿನೇಷನ್ ಸಿಕ್ಕಾಪಟ್ಟೆ ಪಾಸಿಟಿವ್. ಯಾರೆಲ್ಲ 7ನೇ ತಾರೀಕು, ಇವಾಗ ನಾನು ಇಷ್ಟು ಹೇಳ್ಕೊಂಡ್ ಬಂದೆ, ಅದ್ರಲ್ಲಿ 7 ಬಂದಿರೋರು, ಹ್ಮ್. ಮತ್ತೆ 6 ಡೇಟ್ ಆಫ್ ಬರ್ತ್ ಬಂದಿರೋರು, 2ನೇ ತಾರೀಕು 4, 22ನೇ ತಾರೀಕು ಜಿತೇಶ್ ಶರ್ಮಾ, ಇವರೆಲ್ಲರ ಕೈಲೂ ನಾಳೆ ಮ್ಯಾಚ್ ಇರುತ್ತೆ. ಓಕೆ. ಅಂತಂದ್ರೆ ಇವ್ರನ್ನೆಲ್ಲಾನು ನಂಬಬಹುದು ನಾವು. ಇವರೆಲ್ಲರೂ ನಮ್ಮ ಗುಜರಾತ್ ಟೈಟನ್ಸ್ ಅವ್ರಿಗೆ ಟಕ್ಕರ್ ಕೊಡುವಂತ ಆಟಗಾರರು. Okay. ಆಟಗಾರರು ಅಂದ್ರೆ ನಾರ್ಮಲ್ ಆಗಿ ಆಟ ಆಡ್ಬೋದು. ಆದ್ರೆ ಇವ್ರು ಡೇಟ್ ಆಫ್ ಬರ್ತ್ ಹೊಂದೋದ್ರಿಂದ ಇವ್ರು ಸ್ವಲ್ಪ ಪ್ರೆಷರ್ ಆಗಿ ಹಾಡಿದ್ರೆ ಹ್ಮ್. ಖಂಡಿತವಾಗ್ಲೂ ಅವ್ರು ಏನೇನಕ್ಕೂ ಇಲ್ಲ. ಓಕೆ. ಸೊ ಏನೇ ಫೈನಲ್ ಏನೇ ಅಂತಂದ್ರು RCB ಕಪ್ಪು ಗೆಲ್ಲೋ ಎಲ್ಲಾ ಲಕ್ಷಣಗಳು ಅಂದ್ರೆ ಎಲ್ಲಾ ಪಾಸಿಟಿವ್ನೆಸ್, ಆ ಒಂದು ಏನ್ ಹೇಳ್ತಾರೆ ಸಂಖ್ಯಾಶಾಸ್ತ್ರ ನ್ಯೂಮರಾಲಜಿ ಪ್ರಕಾರ RCBಗೆ ಒಂಥರ ಲಕ್ ಇದೆ ಅಂತ. ನೋಡಿ, ನಕ್ಷತ್ರ ಹ್ಮ್. ನಮ್ಮ ಒಂದು ನ್ಯೂಮರಾಲಜಿ ಪ್ರಕಾರ ಇವಾಗ ನಾನೆಲ್ಲ ಡೇಟ್ ಆಫ್ ಬರ್ತ್ ಗಳನ್ನ ಹೇಳ್ದೆ. ಹ್ಮ್. ಇದು ತಗೊಂಡಾಗ ನಾನು ಏನ್ ಹೇಳ್ದೆ ನೋಡಿ, 8ನೇ ತಾರೀಕು ಅವರು ಅತಿ ಹೆಚ್ಚು GT ಅಂದ್ರೆ ಗುಜರಾತ್ ಟೈಟನ್ಸ್ ಅಲ್ಲಿ ಇದ್ದಾರೆ. ಹ್ಮ್. ಸೊ ನಮ್ಮಲ್ಲಿ ತುಂಬಾ ಪಾಸಿಟಿವ್ ಆಗುವಂತದ್ದು, ನಾಳೆ ಡೇಟ್ಗೆ ಹೊಂದತಕ್ಕಂತವ್ರೆ ಜಾಸ್ತಿ ಜನ ಇದ್ದಾರೆ. ಹ್ಮ್. 1ನೇ ತಾರೀಕು ರಜತ್ ಪಾಟಿದಾರ್ ಇರ್ಬೋದು, ವಿರಾಟ್ ಕೊಹ್ಲಿ ಅವ್ರು ಇರ್ಬೋದು. ವಿರಾಟ್ ಕೊಹ್ಲಿ ಅವ್ರು 5ನೇ ತಾರೀಕು ಸ್ವಲ್ಪ 50% ಇರುತ್ತೆ. ಓಕೆ. ಅದೇ ರೀತಿ ಫಿಲಿಪ್ ಸಾಲ್ಟ್ ಅವ್ರು ಇರ್ಬೋದು. ಇವ್ರದ್ದೆಲ್ಲರದು ಡೇಟ್ ಆಫ್ ಬರ್ತ್, ಜಿತೇಶ್ ಶರ್ಮಾ ಇವರೆಲ್ಲರದು ಡೇಟ್ ಆಫ್ ಬರ್ತ್ ಸಿಕ್ಕಾಪಟ್ಟೆ ಮ್ಯಾಚ್ ಆಗುತ್ತೆ. ಹಾಗಾಗಿ ಏನು ಭಯ ಇಲ್ದಿರ ಹೇಳ್ಬೋದು Okay. ನಮ್ಮ RCB ತಂಡನೇ ವಿನ್ ಆಗೋದು ಅಂತ. ಓಕೆ. ಸೊ ಅಂದ್ರೆ ಎಲ್ಲಾ ಫ್ಯಾನ್ಸ್ ಗಳ ಆಸೆ ಮತ್ತೆ ಈ ವರ್ಷನೂ ಕೂಡ ಈಡೇರುತ್ತೆ ಹಂಗಾದ್ರೆ. ಹೌದು, ಈ ವರ್ಷನೂ ಕೂಡ ಹ್ಮ್. 2ನೇ ಸತಿ ಹ್ಮ್. ನಮ್ಗೆ ಒಂದು ಕಪ್ ಬಂದಿದೆ ಅಂದ್ರೆ, ಯಾಕಂದ್ರೆ 18 ಇಯರ್ಸ್ ಆದ್ಮೇಲೆ ನಮ್ಗೆ ಕಪ್ ಸಿಕ್ಕಿದೆ. ಕರೆಕ್ಟ್. ಈ 18 ಇಯರ್ಸ್ ಆದ್ಮೇಲೆ ನಮ್ಗೆ ಒಂದ್ಸತಿ ಏನ್ ಕಪ್ ಸಿಕ್ತು, ಅದ್ರ ವೈಬ್ರೇಷನ್ 2ನೇ ಸತಿ ಕೂಡ ಫೈನಲ್ ಬಂದಿದ್ದಾರೆ. ಹೌದು. ನಮ್ಮ ಅಂದ್ರೆ ಇನ್ನ RCB ತಂಡ. ಮುಂಚೆ ಇನ್ನೆಷ್ಟು ಕಪ್ಗಳನ್ನ RCB ಗೆಲ್ಬಹುದು ಅಂತ ಏನಾದ್ರು ಹೇಳ್ಬೋದಾ ಅಂತ. ಅಂದ್ರೆ ಪ್ರೀವಿಯಸ್ ಪ್ರೀವಿಯಸ್ ಮುಂದೆ ಮುಂದಕ್ಕೆ ಹ್ಮ್. ಮುಂದಕ್ಕೆ ಅಂತ ಅಂದ್ರೆ ನೋಡಿ, ಇವಾಗ ಹೇಳ್ತೀನಿ. ಈ ಒಂದು ಸಚಿನ್ ಅವರು ಇದ್ದಾಗೆಲ್ಲ ನಾವು ನೋಡಿದೀವಿ. ಹೌದು. ಆ ಒಂದು ಆಟನ ಹ್ಮ್. ಈಗ ಈ ಒಂದು ರಾಜಸ್ಥಾನ್ ತಂಡದಲ್ಲಿ ಸೂರ್ಯವಂಶಿ ಅವರು ಆ ರೀತಿ ಒಂದು ಚಾಪನ ಮೂಡಿಸ್ತಾ ಇದ್ದಾರೆ. Okay. ಯಾಕಂದ್ರೆ ಅತಿ ಚಿಕ್ಕ ವಯಸ್ಸಿಗೆನೆ ನಮ್ಮ ಸಚಿನ್ ತೆಂಡೂಲ್ಕರ್ ಏನ್ ಆಡ್ತಿದ್ರು ಹ್ಮ್. ಆ ಒಂದನ್ನ ಅವರಲ್ಲಿ ನೋಡ್ಬೋದು. ಹ್ಮ್. ಯಾಕಂದ್ರೆ ಆಟಗಾರರಂದ್ರೆ ಎಲ್ರೂ ಒಂದೇ ಹೌದು. ಅಲ್ವಾ. ಅವಾಗ ನಾವು ವರ್ಲ್ಡ್ ಕಪ್ ತಗೊಂಡಾಗ ಅವರು ಇಂಪಾರ್ಟೆಂಟ್ ಆಗಿರ್ತಾರೆ ನಮ್ಗೆ. ಸೊ ಆ ಒಂದು ಇದು ಲೆಕ್ಕಾಚಾರ ತಗೊಂಡಾಗ ನೆಕ್ಸ್ಟ್ ನನ್ ಪ್ರಕಾರ ನಾನು ರಾಜಸ್ಥಾನ್ ಅವರೇ ನಮ್ಗೆ ಪೈಪೋಟಿ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ. ಹ್ಮ್. ಬಟ್ ಗೊತ್ತಿಲ್ಲ, ನಿನ್ನೆ ಒಂದು ಡೇಟ್ ಅಲ್ಲಿ
ಗ್ರೌಂಡ್ ಇರ್ಬೋದು, ಅದ್ರ ವೈಬ್ರೇಷನ್ ಇರ್ಬೋದು, ಎಲ್ಲ ಒಂದ್ ಕಡೆ ಗುಜರಾತ್ ಟೈಟನ್ಸ್ ಅವ್ರು ಬಂದ್ಬಿಟ್ಟಿದ್ದಾರೆ. ಹೌದು. ಸೊ ಅವರು ಏನ್ ಕಮ್ಮಿ ಏನಿಲ್ಲ, ಅವರು ಸ್ಟ್ರಾಂಗ್ ಇದಾರೆ ಇದ್ದಾರೆ. ಇದಾರೆ. ಸೊ ಹಾಗಾಗಿ ಸತತ ಒಂದು 3ರಿಂದ 4 ಕಪ್ ಆದ್ರೂ ನಮ್ಮ RCB ತಂಡ ತಗೊಳ್ತಾರೆ ಅಂತ. ಯಾಕಂದ್ರೆ ಆ 4 ಕಪ್ ವರ್ಗುನು ಹ್ಮ್. ಇದೇ ಆಟಗಾರರೇ ಇರ್ತಾರೆ ಹೌದು. ನನ್ ಪ್ರಕಾರ. ಹ್ಮ್. ಸೊ ಇವರ ಕೈಯಲ್ಲಿ ಆಟ ಆಡ್ಬೇಕಾದ್ರೆ ಫೈನಲ್ಸ್ ಬಂದಿದ್ದಾರೆ ಅಂತ ಅಂದ್ರೆ ಹ್ಮ್. ನಮ್ಮಲ್ಲೇ ಕಪ್ ಬರ್ಬೇಕು ಅಂತ ನನ್ನ ಆಸೆ. ಹ್ಮ್. ತಗೊಳ್ತಾರೆ, Okay. ನನ್ ಪ್ರಕಾರ ತಗೊಳ್ತಾರೆ. Okay. ಇದನ್ನ ನೆಕ್ಸ್ಟ್ ನೋಡೋಣ. ನಿಮ್ಮ ಈ ಪ್ರೆಡಿಕ್ಷನ್ ನೆಕ್ಸ್ಟ್ ನಾವು ನೆಕ್ಸ್ಟ್ ನೀವು ಇದನ್ನ ಕಟ್ ಮಾಡಿ ಇಟ್ಕೊಂಡಿರಿ. ಖಂಡಿತ. ನೆಕ್ಸ್ಟ್ ಅಂದ್ರೆ ಫೈನಲ್ ವರ್ಗೂ ಬರ್ತಾರೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ, ಓಕೆ. ನಾಳೆನೂ ಹೇಳ್ತೀನಿ. ಯಾವುದೇ ಒಂದು ಆಟ ಆಗಿರ್ಬೋದು, ಫೈನಲ್ ವರ್ಗೂ ನಮ್ಮ RCB ತಂಡ ಬಂದೇ ಬರುತ್ತೆ. ಓಕೆ. ಆ ಎಲ್ಲಾ ಲಕ್ಷಣಗಳು ನಮ್ಮ RCB ತಂಡದ ಆಟಗಾರರಿಗಿದೆ. ಓಕೆ. RCB ಫ್ಯಾನ್ಸ್ ಏನು ಜೋಶ್ ಸಪೋರ್ಟ್ ಇದೆ, ಸೊ ನಮ್ಮ ಕಡೆಯಿಂದ ಅದೇ ಸಪೋರ್ಟ್ ಜೋಶ್ ಕೂಡ. ಹೌದು ಹೌದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.